ಇನ್ನು ಒಂದು ತಿಂಗಳು ಕಳೆದ್ರೆ ಸಾಕು ಎಲ್ಲೆಡೆ ಮದುವೆ ಸೀಸನ್ ಆರಂಭವಾಗುತ್ತೆ. ಹೀಗಾಗಿ ಸಿಲಿಕಾನ್ ಸಿಟಿ ಜನರಿಗೆ ಸಹಾಯವಾಗಲಿ ಅನ್ನೋ ನಿಟ್ಟಿನಲ್ಲಿ ವಿವಿಧ ರಾಜ್ಯದ ವ್ಯಾಪಾರಿಗಳು ತಮ್ಮ ತಮ್ಮ ಸಂಸ್ಕೃತಿಯನ್ನ ಬಿಂಬಿಸುವ ಮದುವೆ ಕಲೆಕ್ಷನ್ಗಳ ಎಕ್ಸಿಬಿಷನ್ ಆಯೋಜಿಸಿದ್ದಾರೆ. ಅದು ಹೇಗಿದೆ ಅನ್ನೋದನ್ನ ನೋಡಿ ಈ ರಿಪೋರ್ಟ್ನಲ್ಲಿ. ಚಿನ್ನಾಭರಣ ಅಂದ್ರೆ ಯಾರಿಗ್ ತಾನೇ ಇಷ್ಟವಿಲ್ಲ ಹೇಳಿ. ಅದರಲ್ಲೂ ವಿವಿಧ ರಾಜ್ಯದ ವಿಭಿನ್ನ ಸಂಸ್ಕೃತಿಯನ್ನು ಬಿಂಬಿಸುವ ಆಭರಣಗಳನ್ನ ಕಣ್ತುಂಬಿಕೊಳ್ಳೋದೇ ಒಂದು ಖುಷಿ. ಕೇವಲ ಚಿನ್ನಾಭರಣ ಅಷ್ಟೇ ಅಲ್ಲ, ಕಲರ್ಫುಲ್ ಆಗಿ ಕಂಗೊಳಿಸುತ್ತಿರೋ ಮದುವೆ ಮಂಟಪ ಒಂದೆಡೆಯಾದ್ರೆ ವಧೂವರರ ಲೇಟೆಸ್ಟ್ ಉಡುಪುಗಳ ಕಲೆಕ್ಷನ್ಗಳು ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿತ್ತು. ಅಂದ್ಹಾಗೆ ಸಿಲಿಕಾನ್ ಸಿಟಿಯ ಜಯಮಹಲ್ ಪ್ಯಾಲೇಸ್ನಲ್ಲಿ ಏಷ್ಯನ್ ವೆಡ್ಡಿಂಗ್ ಫೇರ್ 2016 ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ವಿವಿಧ ರಾಜ್ಯದ ವ್ಯಾಪಾರಿಗಳು ತಮ್ಮ ತಮ್ಮ ಸಂಸ್ಕೃತಿಯನ್ನ ವಸ್ತ್ರಾಭರಣಗಳ ಮೂಲಕ ಬಿಂಬಿಸುತ್ತಿದ್ದಾರೆ. ಅದರಲ್ಲೂ ರಾಜಸ್ಥಾನ್, ಜೈಪುರ್, ಮುಂಬೈ ಹೀಗೆ ಹಲವಾರು ಕಡೆಯ ವಿಶೇಷ ಉಡುಪುಗಳು ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಿತ್ತು. ಇನ್ನು ಮೊದಲ ದಿನವೇ ಸಖತ್ ರೆಸ್ಪಾನ್ಸ್ ಇರೋದ್ರಿಂದ ಆಯೋಜಕರಂತೂ ಫುಲ್ ಖುಷಿಯಾಗಿದ್ದಾರೆ. ಇದು 9ನೇ ವರ್ಷ ನಡೀತಾ ಇದೆ. ಇಲ್ಲಿ ಜ್ಯುವೆಲ್ರಿ ಮತ್ತೆ ವೆಡ್ಡಿಂಗ್ ಸಂಬಂಧಪಟ್ಟ ಎಲ್ಲ ಬಟ್ಟೆಗಳು, ಎಲ್ಲ ತರದ್ದು ಇದೆ, ಕಾಸ್ಟ್ಯೂಮ್ಸ್ ಇದೆ. ಮತ್ತೆ ಹೋಟೆಲ್ ವೆನ್ಯೂದವರು ಇದ್ದಾರೆ, ಎಲ್ಲ ತರದವರು ಇದ್ದಾರೆ. ಇವಾಗ ನಿಯರೆಸ್ಟ್ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ. ದೇ ಕ್ಯಾನ್ ಪರ್ಚೇಸ್ ಫಾರ್ ದೇರ್ ಲವರ್ಸ್ ಅಂಡ್ ಆಲ್ ವಾಟ್ ಎವರ್. ಇಲ್ಲಿ ಚೆನ್ನಾಗಿದೆ. ಹೆಂಗಳಿಗರಂತೂ ವಿಭಿನ್ನ ಫ್ಯಾಷನಬಲ್ ಜ್ಯುವೆಲರಿಗಳತ್ತ ಮಾರು ಹೋಗಿದ್ರು. ಜೊತೆಗೆ ಡಿಸೈನರ್ ವೇರ್ಗಳ ಕಲೆಕ್ಷನ್ಗಳಂತೂ ಎಲ್ಲರನ್ನೂ ಮೋಡಿ ಮಾಡಿತ್ತು. ಹೀಗಾಗಿ ಹೆಂಗಳಿಗರಂತೂ ಆಭರಣಗಳ ಅಂದವನ್ನ ಕಂಡು ಫುಲ್ ಫಿದಾ ಆಗೋಗಿದ್ರು. ಒಂದು ವಿಸಿಟ್ ಖಂಡಿತ ಬರ್ಬೋದು, ಒಂದು ನೋಡಿ ತಗೊಳ್ಳಬಹುದು. ಜ್ಯುವೆಲ್ರಿ ಚೆನ್ನಾಗಿದೆ. ಅಂದ್ರೆ ಆಚೆ ಕಡೆ ಬೇರೆ ಬರೋದು ಶಾಪ್ಸ್ ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ. ಮತ್ತೆ ಎಸ್ಪೆಷಲಿ ಜೈಪುರ್, ಡೆಲ್ಲಿ ಕಡೆದೆಲ್ಲ ಇರೋದು ಇನ್ನು ಒಂಥರ ಅಷ್ಟೇ ನಮ್ಮ ಬೆಂಗಳೂರಲ್ಲಿ ನೋಡೋಕೆ ಸಿಗೋಲ್ಲ. ಅದೆಲ್ಲ ಚೆನ್ನಾಗಿದೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿ ಜನರಿಗೆಂದೇ ಆಯೋಜನೆ ಮಾಡಲಾಗಿರೋ ಈ ಏಷ್ಯನ್ ವೆಡ್ಡಿಂಗ್ ಫೇರ್ಗೆ ನೀವು ಭೇಟಿ ನೀಡಿ ವಿವಿಧ ರಾಜ್ಯದ ಸಂಸ್ಕೃತಿಯ ಅಂತವನ್ನ ಕಣ್ತುಂಬಿಕೊಳ್ಳಿ. ಅಂಚನ್ ಗೀತಾ, ಪ್ರಜಾ ಟಿವಿ, ಬೆಂಗಳೂರು.